ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನವರು ಅಸಿಸ್ಟೆಂಟ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಸರಿ, ಸುಮಾರು 650 ಹುದ್ದೆಗಳಿದೆ. ಇದಕ್ಕೆ ಸಂಬಳ ಪ್ರತಿ ತಿಂಗಳು 58,514 ಅಂತ ಹೇಳ್ತಿದ್ದಾರೆ. ಜೊತೆಗೆ HR 15% ಸೇರುತ್ತೆ ಅಂತಿದ್ದಾರೆ. ಹಾಗಾಗಿ ಇದೊಂದು ಉತ್ತಮವಾದಂತಹ ಸಂಬಳ ಇರುವಂತಹ ಹುದ್ದೆ ಆಗಿದೆ. ಲಾಸ್ಟ್ ಡೇಟ್ ಅಂದರೆ ಮಾರ್ಚ್ 8, 2026 ಒಳಗೆ ನೀವು ಅರ್ಜಿಗಳನ್ನು ಸಲ್ಲಿಸಲೇಬೇಕು. ನೀವು ಅರ್ಹರಿದ್ದೀರೋ ಇಲ್ಲೋ, ವಯಸ್ಸೆಷ್ಟಿರಬೇಕು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, ರಿಸರ್ವೇಷನ್ ಇದೆಯೋ ಇಲ್ಲೋ ಅನ್ನೋದನ್ನು ಇನ್ನು 2 ನಿಮಿಷದಲ್ಲಿ ನಾನು ತಿಳಿಸ್ತೀನಿ. ವಿಡಿಯೋನ ಕಡೆವರೆಗೂ ನೋಡ್ತಾ. ಈ ಉದ್ಯೋಗ ಮಾಹಿತಿಯನ್ನು ನಿಮಗೆ ತರ್ತಿರೋದು IM ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಬಟನ್. ಇವರು ಸೆಲೆಕ್ಷನ್ ಏನು ಮಾಡ್ತಿದ್ದಾರೆ, 2 ರೀತಿಯಾಗಿ ಮಾಡ್ತಾರೆ. ಮೊದಲು ಪ್ರಿಲಿಮ್ಸ್ ಎಕ್ಸಾಮ್ ಅಂತ ಮಾಡ್ತಾರೆ. ಅದನ್ನು ನೋಡಿ ಏಪ್ರಿಲ್ 11, 2026 ಅಂತ ಹೇಳ್ತಿದ್ದಾರೆ. ಅಂತಂದರೆ ನಿಮಗೆ ಲಾಸ್ಟ್ ಡೇಟ್ ಕೊಟ್ಟು 1 ತಿಂಗಳಲ್ಲೇ ಟೆಂಟೇಟಿವ್ ಆಗಿ ಡೇಟ್ಸ್ ಕೂಡ ಕೊಟ್ಬಿಟ್ಟಿದ್ದಾರೆ ಪ್ರಿಲಿಮ್ಸ್ ಎಕ್ಸಾಮ್ ಅಂತ ಹೇಳಿ. ಹಾಗೆ ಆನ್ಲೈನ್ನಲ್ಲೇ ಮೇನ್ ಎಕ್ಸಾಮ್ ಕೂಡ ನಡೆಯುತ್ತೆ. ಅದು ಜೂನ್ 7ನೇ ತಾರೀಕು ಅಂತ ಕೊಟ್ಟಿದ್ದಾರೆ. ಅಂದರೆ ಮಾರ್ಚಲ್ಲಿ ನಿಮಗೆ ಲಾಸ್ಟ್ ಡೇಟ್ ಆದರೆ ಏಪ್ರಿಲ್, ಮೇ, ಜೂನ್ 3 ತಿಂಗಳಲ್ಲಿ ಪ್ರಿಲಿಮ್ಸ್ ಹಾಗೂ ಮೇನ್ಸ್ 2 ಪರೀಕ್ಷೆಗಳು ನಡೆದೋಗುತ್ತೆ ಅಂತ ಹೇಳ್ತಿದ್ದಾರೆ. ವರ್ಷಾನುಗಟ್ಟಲೆ ನೀವು ಕಾಯಬೇಕಾಗಿಲ್ಲ ಅನ್ನೋದನ್ನು ಇಲ್ಲಿ ಸೂಚಿಸ್ತಿದ್ದಾರೆ. ವಯಸ್ಸಿಗೆ ಬಂದಾಗ ನೀವು 20ರಿಂದ 28 ಒಳಗೆ ಇರಬೇಕು ಅಂತ ಇದ್ದಾರೆ. ಹಾಗಾಗಿ ಯಾರಾದರೂ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಅಂದರೆ 28 ಆಗೋಗಿರುತ್ತೆ, ನೀವು ಅರ್ಜಿ ಸಲ್ಲಿಸ್ಬೋದಾ ಅಂದರೆ ಸರ್ಕಾರದ ನಿಯಮದಂತೆ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಜುಕೇಷನ್ಗೆ ಬಂದಾಗ ಎನಿ ಬ್ಯಾಚುಲರ್ಸ್ ಡಿಗ್ರಿ ಅಂತಿದ್ದಾರೆ. ಅಂದರೆ ಯಾವುದೇ ಡಿಗ್ರಿ ಆಗಿರ್ಬೋದು, BA, BSc, BCom, BBME ಯಾವುದೇ ಆಗಿರಲಿ 50% ಮಾರ್ಕ್ಸ್ ಇರಬೇಕು ಅಷ್ಟೇ ಅಂತ ಅವ್ರು ಹೇಳ್ತಿದ್ದಾರೆ. ಫಸ್ಟ್ ಕ್ಲಾಸು, ಗೋಲ್ಡ್ ಮೆಡ್ಲು, ರ್ಯಾಂಕ್ ಅಂತ ಅವ್ರೇನು ಹೇಳ್ತಿಲ್ಲ. 50% ಅಗ್ರಿಗೇಟ್ ಇದ್ದರೆ ಸಾಕು. ಆ್ಯಾವ್ರೇಜು ಎನಿ ಡಿಗ್ರಿ, ನೀವು ಆರ್ಟ್ಸ್ನವರಾದರೂ ಅಪ್ಲೈ ಮಾಡಿ, ಕಾಮರ್ಸ್ನವರಾದರೂ ಮಾಡಿ, ಸೈನ್ಸ್ನವರಾದರೂ ಸರಿ, ಮ್ಯಾನೇಜ್ಮೆಂಟ್ನವರಾದರೂ ಸರಿ, ಯಾರಾದರೂ ಸರಿ, ಯು ಶುಡ್ ಹ್ಯಾವ್ ಎ ಡಿಗ್ರಿ, ದಟ್ಸ್ ಇಟ್. ಜೊತೆಗೆ ಇವರೇನು ಟೆಸ್ಟ್ ಮಾಡ್ತಾರೆ ಆನ್ಲೈನ್ನಲ್ಲಿ ಪ್ರಿಲಿಮ್ಸು ಮೇನ್ಸಲ್ಲಿ, ಜೊತೆಗೆ ಒಂದು ಸ್ಟೇಟ್ ಲೋಕಲ್ ಲ್ಯಾಂಗ್ವೇಜ್ ಅದು ಏನಿರುತ್ತೆ ಅದರ ಬಗ್ಗೆನೂ ಟೆಸ್ಟ್ ಮಾಡ್ತಾರೆ. ನೀವು ಇಡೀ ಭಾರತದಲ್ಲಿ ಯಾವ ರಾಜ್ಯಕ್ಕೆ ಅಪ್ಲೈ ಮಾಡ್ತಿದ್ದೀರಿ, ಆ ರಾಜ್ಯದ, ಈಗ ಕರ್ನಾಟಕ ಅಂತಂದರೆ ಕನ್ನಡವನ್ನು ಓದುವುದಕ್ಕೆ, ಬರೆಯೋದಕ್ಕೆ, ಮಾತನಾಡೋದಕ್ಕಷ್ಟೇ ಅಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕೂ ಬರಬೇಕು ಅನ್ನೋದನ್ನು ಅವ್ರು ಹೇಳ್ತಿದ್ದಾರೆ. ಸೆಲೆಕ್ಷನ್ ಪ್ರೊಸೀಜರು ನಾನು ಆಗಲೇ ಹೇಳಿದೆ, ಪ್ರಿಲಿಮ್ಸು ಮತ್ತು ಮೇನ್ಸ್ ಇರುತ್ತೆ, ಆನ್ಲೈನಲ್ಲಿರುತ್ತೆ ಅಂತ. ಈ ಪ್ರಿಲಿಮ್ಸು MCQನಲ್ಲಿರುತ್ತೆ, ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಇದನ್ನು ಅವರು ಇಂಗ್ಲೀಷು, ನ್ಯೂಮರಿಕಲ್ ಮತ್ತು ರೀಸನಿಂಗ್ ಎಬಿಲಿಟಿ ಮೇಲೆ ಪ್ರಶ್ನೆ ಕೇಳ್ತಾರೆ. ಇದು ಒಟ್ಟು 100 ಪ್ರಶ್ನೆಗಳಿರುತ್ತೆ. 100 ಪ್ರಶ್ನೆಗೆ 100 ಅಂಕಗಳಿರುತ್ತೆ. ಹಾಗೂ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದು 60 ನಿಮಿಷದಲ್ಲಿ ಇಷ್ಟಕ್ಕೆ ನೀವು ಉತ್ತರಿಸಬೇಕಾಗತ್ತೆ. ಅಂದರೆ 60 ನಿಮಿಷಕ್ಕೆ 100 ಪ್ರಶ್ನೆಗಳನ್ನು ಉತ್ತರಿಸುವ ಅಭ್ಯಾಸವನ್ನು ನೀವು ಇಂಗ್ಲೀಷ್ ಲ್ಯಾಂಗ್ವೇಜು, ನ್ಯೂಮರಿಕಲ್ ಮತ್ತು ರೀಸನಿಂಗ್ ಎಬಿಲಿಟಿನಲ್ಲೇ ಅಭ್ಯಾಸ ಮಾಡ್ಕೊಳ್ಬೇಕಾಗಿರುತ್ತೆ. ಇದರಲ್ಲಿ ಯಾರು ಪಾಸ್ ಆಗ್ತಾರೆ ಅವರಿಗೆ ಮೇನ್ಸ್ ಆನ್ಲೈನ್ ಎಕ್ಸಾಮ್ ಇರುತ್ತೆ, ಅದು ಕೂಡ MCQ ಇರುತ್ತೆ. ಅಲ್ಲಿ ಇಂಗ್ಲೀಷ್, ನ್ಯೂಮರಿಕಲ್ ಮತ್ತು ರೀಸನಿಂಗ್ ಅಬಿಲಿಟಿ ಜೊತೆಗೆ ಜನರಲ್ ಅವೇರ್ನೆಸ್ ಮತ್ತು ಕಂಪ್ಯೂಟರ್ ನಾಲೆಡ್ಜ್ ಕೂಡ ಕೇಳ್ತಾರೆ. ಇಲ್ಲಿ 200 ಪ್ರಶ್ನೆಗಳಿರುತ್ತೆ, 200 ಅಂಕಗಳಿರುತ್ತೆ. ಸಮಯ 135 ನಿಮಿಷ ಇರುತ್ತೆ. ಅಂದರೆ 135 ನಿಮಿಷದಲ್ಲಿ 200 ಪ್ರಶ್ನೆಗಳನ್ನು ಉತ್ತರಿಸುವಂತಹ ಒಂದು ಕ್ಷಮತೆಯನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಓನ್ಲಿ ಬೈ ಪ್ರಾಕ್ಟೀಸ್ ಇಟ್ ಹ್ಯಾಪನ್ಸ್. ಸೊ ಅವರು ಹೇಳಿರುವಂತೆ ಇಂಗ್ಲೀಷ್ ಲ್ಯಾಂಗ್ವೇಜು, ನ್ಯೂಮರಿಕಲ್ ಮತ್ತು ರೀಸನಿಂಗ್ ಎಬಿಲಿಟಿ, ಜನರಲ್ ಅವೇರ್ನೆಸ್ ಮತ್ತು ಕಂಪ್ಯೂಟರ್ ನಾಲೆಡ್ಜಿಗೆ ಸಂಬಂಧಪಟ್ಟಂತೆ ನೀವು ಅಭ್ಯಾಸವನ್ನು ಮಾಡ್ಕೊಳ್ಳೋದು ಬಹಳ ಮುಖ್ಯ ಇದೆ. ಸೊ ಈ ಪ್ರಿಲಿಮ್ಸು ಮೇನ್ಸ್ ಆಗಿದ ತಕ್ಷಣವೇ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಕೂಡ ಮಾಡ್ತಾರೆ. ಯಾವ ರಾಜ್ಯಕ್ಕೆ ನೀವು ಅಪ್ಲೈ ಮಾಡ್ತಿರ್ತೀರಿ ಆ ರಾಜ್ಯದ ನಿಮಗೆ ಅಲ್ಲಿನ ಸ್ಟೇಟ್ ಲ್ಯಾಂಗ್ವೇಜ್ ಏನಿರುತ್ತೆ ಅದರ ಬಗ್ಗೆ ಒಂದು ಟೆಸ್ಟ್ ಇರುತ್ತೆ. ಅದನ್ನು ಕೂಡ ಉತ್ತೀರ್ಣರಾಗಬೇಕಾಗಿರುತ್ತೆ. ನಿಮಗಿದು ಬಹಳ ಮುಖ್ಯ ಇರುತ್ತೆ. ಸಂಬಳ ನಾನು ಆಲ್ರೆಡಿ ಹೇಳಿದೆ, 58,000ಕ್ಕೂ ಹೆಚ್ಚಿರುತ್ತೆ. ಪ್ಲಸ್ HR 15% ಇರುತ್ತೆ. ಅಷ್ಟೇ ಅಲ್ಲ, ಅಕಾಮಿಡೇಷನ್ ಇದ್ರೆ ಅಕಾಮಿಡೇಷನ್ ಸಿಗುತ್ತೆ. ಅಲೋಯೆನ್ಸಸ್ಗಳಂತೂ ನಿಮಗೆ ತುಂಬಾ ಇರುತ್ತೆ. ನೀವು ನಾಲೆಡ್ಜ್ ಅಪ್ಡೇಷನ್ ಅಂದರೆ ನೀವು ಅದಕ್ಕಿಂತ ಹೆಚ್ಚಿನ ಡಿಗ್ರಿಗಳೇನಾದ್ರು ಮುಂದೆ ಮಾಡಿಕೊಂಡ್ರೆ ಅದಕ್ಕೆ ನಾಲೆಡ್ಜ್ ಅಪ್ಡೇಷನ್ ಅಲೋಯೆನ್ಸ್ ಇರುತ್ತೆ. ಬ್ರೀಫ್ ಕೇಸ್ ಅಲೋಯೆನ್ಸ್ ಇರುತ್ತೆ. ರೆಸಿಡೆನ್ಸ್ ಫರ್ನಿಷಿಂಗ್ ಅದರದ್ದು ಇರುತ್ತೆ. ಹೆಲ್ತ್ ಚೆಕಪ್ಪು, ಮೆಡಿಕಲ್ ಬೆನಿಫಿಟ್ಸ್ ಎಲ್ಲ ಇರುತ್ತೆ. ಫಸ್ಟ್
ಫೆಸ್ಟಿವಲ್ ಅಡ್ವಾನ್ಸು ಮತ್ತು LFC ಅಂತ ಇರ್ತಾರೆ, ಲೀವ್ ಅದ ಕನ್ಸೆಷನ್ ಇದರಲ್ಲಿ ಹೋಗಿ ಬರುವಂಥದ್ದು ಇನ್ನೂ ಸಾಕಷ್ಟು ಅಲೋಯನ್ಸಸ್ಗಳಿರುತ್ತೆ ಇಲ್ಲಿ. ಹಾಗಾಗಿ ಇದು ಕೇವಲ ಸಂಬಳ ಅಷ್ಟೇ ಅಲ್ಲ, ನೀವು ಡಿಗ್ರಿ ಮಾಡಿದರೆ ಸಾಕು, ಯಾವುದೇ ಡಿಗ್ರಿ ವಿತ್ 50% ನೀವು ಅರ್ಜಿ ಹಾಕಿ, ಬಹಳ ಮುಖ್ಯವಾಗಿ ನೀವು ಅದರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮಗೆ ಟೆಸ್ಟ್ಗಳ ಬಗ್ಗೆ ಸೆಲೆಕ್ಷನ್ ಆಯಿತು ಅಂದರೆ ಸಂಬಳದ ಜೊತೆ ಇಷ್ಟೆಲ್ಲ ಅಲೋಯನ್ಸಸ್ಗಳು ಇರುತ್ತೆ. ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲಿ ಇರುತ್ತಪ್ಪ ಅಂತಂದರೆ ಇಡೀ ಭಾರತದಲ್ಲಿದೆ. ಕರ್ನಾಟಕದ ಮಟ್ಟಿಗೆ ಬೆಂಗಳೂರು, ಮೈಸೂರು, ದಕ್ಷಿಣ ಕರ್ನಾಟಕ, ಕರಾವಳಿ ಕರ್ನಾಟಕ, ಮಂಗಳೂರು, ಉಡುಪಿ, ಇನ್ನು ನಿಮಗೆ ಮಧ್ಯ ಸೆಂಟ್ರಲ್ ಕರ್ನಾಟಕಕ್ಕೆ ಬಂದರೆ ಅಲ್ಲಿ ಹುಬ್ಬಳ್ಳಿ, ಧಾರವಾಡ, ಶಿವಮೊಗ್ಗ ಬರುತ್ತೆ. ಇನ್ನು ನೀವು ಉತ್ತರ ಕರ್ನಾಟಕಕ್ಕೆ ಹೋದಾಗ ಅದು ಬೆಳಗಾವಿ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಕಲಬುರಗಿ ಅಂತ ಇದೆ. ಸೊ ನಿಮಗೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಇದೆ. ಅಪ್ಲೈ ಮಾಡಬೇಕಾದಾಗ ನೀವು ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ಸ್ಗಳನ್ನೆಲ್ಲ ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಡೆಯದಾಗಿ ನಿಮಗೆ ಬೇಕಾಗೋದು ವೆಬ್ಸೈಟ್ ಲಿಂಕು, ಅಡ್ವರ್ಟೈಸ್ಮೆಂಟ್ ಲಿಂಕು. ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಬೇಕು. ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ, ನಿಮಗೆ ಗೊತ್ತಿದೆ ಅಂತ ಕಾಣುತ್ತೆ. ಲಿಂಕ್ ಮುಖೇನ ನೋಡಿದಾಗ ಮಾತ್ರ ವಿಡಿಯೋ ಕೆಳಗಡೆ ನಿಮಗೆ ಮೋರ್ ಅನ್ನೋ ಪದ ಕಾಣುತ್ತೆ. ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನಾನು ಎಲ್ಲವನ್ನೂ ಕೊಟ್ಟಿದ್ದೇನೆ ಲಿಂಕ್ಗಳನ್ನು. ನಿಮ್ಮಲ್ಲಿ ಕೇಳೋದಿಷ್ಟೇ, ಅಡ್ವರ್ಟೈಸ್ಮೆಂಟ್ಸ್ನ ಕನಿಷ್ಠ 2 ಬಾರಿ ಆದರೂ ಓದಿ. ಯಾತಕ್ಕೆ ಅಂದರೆ ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ತಿಳ್ಕೊಳ್ಳೋದು ಭಾಳ ಮುಖ್ಯ ಇರುತ್ತೆ. ರಿಸರ್ವೇಷನ್ ರೂಲ್ಸು, ನೀವು SC ST ಆದರೆ, OBC ಆದರೆ, EWS ಆದರೆ ಏನು ರೂಲ್ಸ್ ಇದೆ ಅದನ್ನು ತಿಳ್ಕೊಳ್ಬೋದು. ಜೊತೆಗೆ ಅಪ್ಲಿಕೇಶನ್ ಅಪ್ಲೋಡ್ ಮಾಡಬೇಕಾದ್ರೆ ಪ್ರೊಸೀಜರ್ಸ್ ಏನಿರುತ್ತೆ ಅದನ್ನು ಡೀಟೇಲ್ ಆಗಿ ತಿಳ್ಕೊಳ್ಬೋದು. ಪೇ ಸ್ಕೇಲ್ ಎಷ್ಟಿದೆ, ಫೀಸ್ ಎಷ್ಟಿದೆ, ಈ ಥರ ಹೆಚ್ಚು ವಿಚಾರಗಳನ್ನು ನೀವು ಯಾವಾಗ ತಿಳ್ಕೊಳ್ತೀರಾ ಅಂದರೆ ಅಡ್ವರ್ಟೈಸ್ಮೆಂಟ್ನ 2 ಸರಿ ಓದಿದಾಗ. ಅಡ್ವರ್ಟೈಸ್ಮೆಂಟ್ ಲಿಂಕು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ. ಈ ಉದ್ಯೋಗ ಮಾಹಿತಿಯನ್ನು ಇಲ್ಲಿವರೆಗೂ ನಿಮಗೆ ತಂದಂಥದ್ದು ಐ ಆಮ್ ಫಾರ್ ಕೆರಿಯರ್ ಚಾನಲ್ನಿಂದ. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಸಿಸ್ಟೆಂಟ್ ಹುದ್ದೆಗಳಿಗೋಸ್ಕರ ತಂದಿರುವಂಥ ಮಾಹಿತಿ ಇದು. ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಕೊಡಿ. ಎಲ್ಲರಿಗೂ ಶುಭವಾಗಲಿ. ನಮಸ್ತೆ.